ನಮಗೆ 6:40ಕ್ಕೆ ಬೆಳಗಾವಿಯಿಂದ ಡೆಲ್ಲಿ ಫ್ಲೈಟ್ ಐತಿ. ನಾವು ವಾಯಾ ಡೆಲ್ಲಿ ಮನಾಲಿ ಹೊಂಟೇವಿ ನೋಡ್ರಿ. ಏರ್ಪೋರ್ಟ್ದಾಗ ಮ್ಯಾಗಿ ರೇಟ್ ಎಷ್ಟೈತಿ ನೋಡ್ರಿ. ಫ್ರೆಶ್ ಮ್ಯಾಗಿ 250 ರೂಪಾಯಿ ನೋಡ ಅದು. ಸೊ ಫುಲ್ ಆಗೈತಿ ಬಸ್ಸ. ನಾವಿದ್ರೆ ಹಂಗೆ ಅಂಗ್ಲಣ್ಣ ತಗೊಂಗ ಇನ್ನೊಂದು ಬಸ್ ಐತ್ರಿ ವೇಟಿಂಗ್ ಇಲ್ಲಿ. ಇವರು BMTC ಬಸ್ ಗತೆ ಫುಲ್ ಆಗುತ್ತಕ ಬಿಡಂಗಿಲ್ಲ ಅನ್ಸೈತಿ. ಪೂರ ಸ್ಟ್ಯಾಂಡ್ ಈಗ ಜಸ್ಟ್ ಲ್ಯಾಂಡ್ ಆಗ್ಯಾವ್ರಿ ಡೆಲ್ಲಿ ಒಳಗೆ. ಕ್ಲೈಮೇಟ್ ನೋಡ್ರಿ 15 ಡಿಗ್ರಿ ಐತಿ. ನಮಗೆ 10:40ಗೆ ಬಸ್ ಐತಿ. ಆಲ್ರೆಡಿ ಈಗ 9:05 ಆಗೈತಿ. ಈಗ ಒಂದು ಕ್ಯಾಬ್ ಹಿಡ್ಕೊಂಡ್ ಬಂದೇವಿ. ಈ ಕ್ಯಾಬ್ ಒಳಗೆ ಹತ್ತೇವಿ. ಬಟ್ ಒಂದು ನಮ್ಗೆ 10:30 ಆಗೈತಿ. ಈಗ 10:40ಗೆ ಅಂದ್ರೆ ಬಿಡ್ಬಿಡು. 10:40ಗೆ ಅಂದ್ರೆ ನಮ್ಗೆ ಬಸ್ ಐತಿ. ಹೆಂಗಂತೇಳಿ ಯಾಕಂದ್ರೆ ಈಗ ಓಲೋದವ್ ನಿಲ್ಲಂಗಿಲ್ಲ ಅಂತಂದು ಹೇಳತ್ತ ನಾವು. ಓಕೆ ಹೆಂಗೆ ಸ್ಕ್ಯಾಮ್ ಮಾಡಿದಂದ್ರೆ ರೀ 550 ರೂಪಾಯಿ ಅಂದಲ್ಲಿ ಹತ್ತುವಾಗ. ಇಲ್ಲಿ ಇಳಿದ್ಕಲೇ 600 ಅಂತಾನ. ನಮಸ್ಕಾರ ನಮ್ಮ ಗೋಕಾಕ್ ಮಂದಿಗೆ ಮತ್ತು ನಮ್ಮ ಕರ್ನಾಟಕದ ಮಂದಿಗೆ ವೆಲ್ಕಮ್ ಟು ಚೇತನ್ ಮೋಟೋ ಮೈಲ್ಸ್. ನೋಡತ್ತೀರಿ ಚೇತನ. ಸೊ ನಾವು ಇವತ್ತು ಈಗ ಸದ್ಯ ಬೆಳಗಾವಿ ಏರ್ಪೋರ್ಟ್ದಾಗ ಅದೇವಿ. ನಮಗೆ 6:40ಕ್ಕೆ ಬೆಳಗಾವಿಯಿಂದ ಡೆಲ್ಲಿ ಫ್ಲೈಟ್ ಐತಿ. ನಾವು ವಾಯಾ ಡೆಲ್ಲಿ ಮನಾಲಿ ಹೊಂಟೇವಿ. ಸೊ ನಾನು ಮತ್ತು ನಮ್ಮ ವೈಫಿ ಸೊ ಆಲ್ರೆಡಿ 5 ಗಂಟೆಗೆ ಬಂದಿದ್ವಿ. ಬೋರ್ಡಿಂಗ್ ಪಾಸ್ ತೊಗೊಂಡು ಚೆಕ್ಇನ್ ತೊಗೊಂಡು ಎಲ್ಲ ಚೆಕ್ಇನ್ ಮಾಡಿದ್ವಿ ಬ್ಯಾಗೆಲ್ಲ. ಸೊ ಬೋರ್ಡಿಂಗ್ ಪಾಸ್ ತೊಗೊಂಬಂದು ವೇಟಿಂಗ್ ಲಾಲ್ಜಾಗ ಅದೇವಿ ನೋಡ್ರಿ. ಸೊ ಫ್ಲೈಟ್ 6:40ಕ್ಕೆ ಐತಿ. ಆಲ್ರೆಡಿ ಎಷ್ಟಾಯ್ತು ಈಗ ಟೈಮ? ಒಂದು 6 ಆಗೈತಿ. ಸೊ ವೇಟ್ ಮಾಡತ್ತೇವಿ. ನೋಡಿ ಬರ್ರಿ, ಫಾಲೋ ಮಾಡಿರಿ. ಮಸ್ತ್ ವೀಡಿಯೋ ಬರ್ತಾವೆ. ಮನಾಲಿಗೆ ಹೋಗಿ ಮನಾಲಿ 4 ದಿನ ಟ್ರಿಪ್ಪ. ನಾವು ಮನಾಲಿಂದ ವಾಪಸ್ ಡೆಲ್ಲಿಂದ ಮತ್ತು ಅಲ್ಲಿಂದ ಮತ್ತೆ ಬೇರೆ ಸರ್ಪ್ರೈಸ್ ಐತಿ. ಸೊ ಹಿಂಗೆ ಸ್ಟೇ ಟ್ಯೂನ್ಡ್ ಆಗಿರಿ, ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮರ್ಯಾಕೆ ಹೋಗ್ಬಿಡ್ರಿ. ಮಸ್ತ್ ವೀಡಿಯೋ ಬರ್ತಾವೆ, ನೋಡ್ಕೋತಾ ಇರ್ರಿ. ನೋಡ್ರಿ ಏರ್ಪೋರ್ಟ್ದಾಗ ಮ್ಯಾಗಿ ರೇಟ್ ಎಷ್ಟೈತಿ ನೋಡ್ರಿ. ಫ್ರೆಶ್ ಮ್ಯಾಗಿ 250 ರೂಪಾಯಿ. 10 ರೂಪಾಯಿ ಮ್ಯಾಗಿ 250 ರೂಪಾಯಿ. ಹಿಂಗೈತಿ ನೋಡ್ರಿ. ಒಂದು ಚಾಕ 80 ರೂಪಾಯಿ. ಭಾಳ ಕಾಸ್ಟ್ಲಿ ಆಯ್ತು ಅನ್ಸಾಯ್ತು. ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಆಯ್ತು. ಬೋರ್ಡಿಂಗ್ ಚಾಲು ಆಗೈತೆ ರೀ. ಸೊ ಇದ್ದ ಹೈದ್ರಾಬಾದಕ್ಕೆ, ಇದು ಡೆಲ್ಲಿಗೆ. ಸೊ 2 ಫ್ಲೈಟ್ ಅದಾವೆ. ಆ್ಯಕ್ಚುಲಿ ಹೈದ್ರಾಬಾದ್ ಲೇಟ್ ಆಗೈತಿ. ಸೊ ನಾವು ಡೆಲ್ಲಿಗೆ ಹೊಂಟೇವಿ. ಬೋರ್ಡಿಂಗ್ ಆಗೋಣ 6:40ಕ್ಕೆ ಐತಿ. ಈಗ 6:10 ಆಗೈತಿ. ಬೋಡವನು ಬರ್ರಿ. ಸೊ ನೋಡ್ರಿ ಇಲ್ಲಿ ಮತ್ತು ಬೆಂಗಳೂರು ಫ್ಲೈಟು ಐತಿ. ಬೆಂಗಳೂರು ಹೈದ್ರಾಬಾದ್ ಡೆಲ್ಲಿ. ಸೊ ಡೆಲ್ಲಿ ಬಂದ 6:40ಕ್ಕೆ ಐತಿ. ಹೋಗೋಣ ನೋಡ್ರಿ. ಇಲ್ಲಿ ನಮ್ಮದು ಚೆಕ್ಕಿನ್ ಒಳಗಿದೆ ಅದ. ಇನ್ನೊಂದು ಸೀನ್ ಅಂದರೆ ಚೆಕ್ಕಿನ್ ಒಳಗೆ 14.95 ಕರೆಕ್ಟ್ kg ಬಂದೈತಿ ನಮ್ದು. ಬರೀ 5 ಗ್ರಾಮ್ಸ ಅಂದರೆ 15 ಕೆಪಾಸಿಟಿ ಇರ್ತೈತಿ. ಕರೆಕ್ಟ್ 14.95 ಬಂದೈತಿ ಅದು ಅದು. ಸೊ ಫುಲ್ ಆಗೈತಿ ಬಸ್ಸ. ನಾವಿದ್ರೆ ಹಂಗೆ ಅಂಗ್ಲಣ್ಣ ತಗೊಂಗ ಇನ್ನೊಂದು ಬಸ್ ಐತ್ರಿ ವೇಟಿಂಗ್ ಇಲ್ಲಿ. ಸೊ ಈ ಬಸ್ಸಿಂದ ಫ್ಲೈಟ್ವರೆಗೂ ಡ್ರಾಪ್ ಇದೆ. ಇಲ್ಲೇ ಐತೆ ಫ್ಲೈಟ್ ಕರೆ ಒಂದು 50 ಮೀಟ್ರ್. ಸೊ ಇಲ್ಲಿ ಬೋರ್ಡಿಂಗ್ ಆಗಿ ಜಸ್ಟ್ ಬಂದು ನಿಂತೇವಿ. ಇವರು BMTC ಬಸ್ ಗತೆ ಫುಲ್ ಆಗುತ್ತಕ ಬಿಡಂಗಿಲ್ಲ ಅನ್ಸೈತೆ. ಪೂರ ಸ್ಟ್ಯಾಂಡಿಂಗ್ ಆದ್ಮೇಲೆ ಬಿಡಾತಾರ. ಏನು ಸೀನ್ ಗೊತ್ತಾಗೋದು. ಬಂದು ಇಳಿದೇವ್ರಿ. ಸೊ ಈ ಥರ ಫ್ಲೈಟ್ ಐತೆ ನಮ್ದು. ಈ ಕಡೆಯಿಂದ ಹೋಗೋಣ. ಆ ಕಡೆ ಭಾಳಕ್ಕೆ ಹೋಯ್ತಿ. ಬಾ ನೋಡ್ರಿ ಇಂಜನ್ ಟರ್ಬನ್ ಹೆಂಗೈತಿ. ಸನ್ಸೆಟ್ ಆಗೈತಿ. ಎಂಥ ಸೀನ್ ಐತಿ ನೋಡ್ರಿ. ವಾ ನೋಡ್ರಿ ಅದು ಹೈದ್ರಾಬಾದ್ ಪೂರ ಖಾಲಿ ಇರ್ತೈತಿ. ಫ್ಲೈಟ್ ಫುಲ್ ಐತ್ರಿ ನೋಡ್ರಿ. ಲಗೇಜ್ ನಮ್ಗೆ ಇಡೋದು ಜಾಗ ಇರಲಿಲ್ಲ. ಹಂಗೂ ಹಿಂಗೆ ಮಾಡಿ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟೇವಿ. ನಮ್ದು ಇಬ್ಬರದು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್. ನೋಡೋಣ ಎಕ್ಸ್ಪ್ರೆಷನ್ ಹೆಂಗಿರ್ತದೆ ಗೊತ್ತಿಲ್ಲ. ಫ್ಲೈಟ್ ಬಿಟ್ಟೈತೆ ಆಲ್ರೆಡಿ. ಸೊ ಹೊಂಟೈತಿ ನೋಡೋಣ. ಈಗ ಜಸ್ಟ್ ಲ್ಯಾಂಡ್ ಆಗ್ಯಾವ್ರಿ ಡೆಲ್ಲಿ ಒಳಗೆ. ಕ್ಲೈಮೇಟ್ ನೋಡ್ರಿ 15 ಡಿಗ್ರಿ ಐತಿ. ನಮಗೆ 10:40ಗೆ ಬಸ್ ಐತಿ. ಆಲ್ರೆಡಿ ಈಗ 9:05 ಆಗೈತಿ. ಅಂದ್ರೆ ಭಾಳ ಅರ್ಜೆಂಟ್ ಐತಿ ನಮಗೆ. ಯಾಕಂದ್ರೆ ಏರ್ಪೋರ್ಟ್ದಿಂದ ಅಲ್ಲಿ ಹೋಗ್ಬೇಕಂದ್ರೆ 1 ಅವರ್ ಬೇಕಾ. ಸೊ ಫಸ್ಟ್ ಬಸ್ ಬಂದ್ಕೂಲೆ ಹತ್ಬೇಕಂತ ಪ್ಲ್ಯಾನ್ ಮಾಡತ್ತೀವಿ ಅಂತ. ಬಸ್ ಜಸ್ಟ್ ಬಂದ್ಕೂಲೆ ಬ್ಯಾಗ್ ಅದು ತೊಗೊಂಡು ಲಗೇಜ ಏನು ಸೀನ್ ಆಗೈತೆ ಅನ್ನೋದು ಬೇರೆ ತೋರಿಸ್ತೀನಿ ನೋಡ್ರಿ. ಎಲ್ಲ ಲಗೇಜ್ ತೊಗೊಂಡೇವಿ ನೋಡ್ರಿ. ಇಲ್ಲಿ ಹೆಂಗೆ ಒಗದಾರಂದ್ರೆ ಇದು ಟೀಕ್ ವುಡ್ ಇತ್ತೆ. ಹಿಂಗೆ ಹಾರ್ಡ್ ಮೆಟೀರಿಯಲ್ ಇತ್ತ. ಪೂರ ಟ್ರಾಲಿನ ಚಿಂದಿ ಚಿತ್ರಾನ್ನ ಉಡೈತಿ. ಮುರಿದು ಬಿಟ್ಟೈತಿ. ಏನೂ ಮಾಡೋಕ್ಕಾಗಲ್ಲ. ಹಿಂಗೆ ಏನು ಮಾಡೋಕ್ಕಲ್ಲ. ಕ್ಯಾಬ್ ಹತ್ಬೇಕಂತೇಳಿ ಹೊಂಟಿದ್ದೀವಿ. ಟ್ರಾಲಿನ ಎತ್ಕೊಂಡ್ವಿ. ಈಗ ಒಂದು ಕ್ಯಾಬ್ ಹಿಡ್ಕೊಂಡು ಬಂದೇವಿ. ಈ ಕ್ಯಾಬ್ ಒಳಗೆ ಹತ್ತೇವಿ. ಬಟ್ ಒಂದು ಸೀನ್ ಆಗೈತಿ. ಅದೇನು ಹೇಳ್ತೀನಿ. ಲಗೇಜ್ ನೋಡ್ರಿ ಏನು ಡಿಟೇಲ್ ಆಗಿ ಹೇಳ್ತೀನಿ ಆಮೇಲೆ.
ಸಿಕ್ಕಾಕೊಂಬಿಟ್ವಿ. ನೋಡೋಣ ಅಂದರೆ ಏನಾಯ್ತು, ನಾವು ಇದ್ರೊಳಗೆ ಬುಕ್ ಮಾಡಕತ್ತಿದ್ವಿ. ಅದು ಓಲಾ ಒಳಗೆ 600 ರೂಪಾಯಿ ತರ್ಸಕತ್ತಿತ್ತ. ಆದರೆ ನಾವು ಇಲ್ಲಿ ಹಂಗೆ ಹೊರಗಡೆ ಬಂದು ಒಂದು ಕ್ಯಾಬ್ ತೊಗೊಂಡು ಅದು 550 ರೂಪಾಯಿ ಅಂದ. ಒಬ್ರು ಅದಾರ ಅಂದರು. ಆಮೇಲೆ ಇಲ್ಲಿ ಬಂದು ನೋಡೋಕತ್ರ ಡಿಕ್ಕಿ ಒಳಗೆ ಜಾಗನೇ ಇಲ್ಲ. ನಮ್ದು ಲಗೇಜ್ ಮಾತ್ರ ಸಿಕ್ಕಾಪಟ್ಟಿತ್ತ. ನೋಡ್ರಿ ಈ ಥರ ಹಿಂಗೆ ಲಗೇಜ್ ಇಟ್ಕೊಂಡು ಕೂತೇವಿ. ಈ ಥರ ಸೀನ್ ಆಗೈತಿ. ಒಟ್ಟು ಸಿಕ್ಕಾಕೊಂಡು ಬಾಳ್ಗಡೆ ಸಿಕ್ಕಾಕೊಂಡು ಎಲ್ಲೂ 50 ರೂಪಾಯಿ 100 ರೂಪಾಯಿ ಸಲ ಯೋಚನೆ ಮಾಡಕ್ಕೆ ಹೋಗ್ಬಿಡ್ರಿ. ಹಿಂಗಾಗ್ಬಿಡುತ್ತೆ, ಗೊತ್ತಿರಂಗಿಲ್ಲ ನಮ್ಗೆ ಏನು ಅನ್ನೋದ. ಸೊ ನಮ್ದು ಹಿಂಗಾಯ್ತಾ ಮತ್ತು ಯಾರಿಗೂ ಹೇಳಾಕತ್ತೀನಿ. ಸೊ ಈ ಥರ ಸೀನ್ ಆಗೈತಿ ಈಗತ್ತೆ. ನಮ್ಗೆ 10:40 ಐತಿ ಬಸ್ಸ. ಈಗ ಆಲ್ರೆಡಿ 10 o'clock ಆಯ್ತು. ಸೊ ಅಲ್ಲಿಂದ ಏರ್ಪೋರ್ಟಿಂದ 24 ಕಿಲೋಮೀಟರ್ಸ್ ಇತ್ತು. ಇನ್ನೊಂದು 18 ಕಿಲೋಮೀಟರ್ಸ್ ಐತಿ. 45 ಮಿನಿಟ್ಸ್ ತೋರ್ಸಾಕತ್ತೈತಿ. ಈಗ ಗೊತ್ತಿಲ್ಲ ಏನು ನೋಡ್ರಿ. ಎಷ್ಟು ನನಗೆ ಈಗ ಮಿಸ್ ಆಯ್ತಂದ್ರೆ ಬಾಗಡ್ ಸೀನ್ ಐತಿ. ಯಾಕಂತಂದ್ರೆ ಅವ್ಗೆ ಹೇಳಿದ್ವಿ ನಾವು 11 ಗಂಟೆಗೆ 11 ಗಂಟೆ ಬಸ್ ಬುಕ್ ಮಾಡ ಅಂತೇಳಿ. ಅವ್ನು ಏನು ಹೇಳಿಲ್ಲ ನಮಗೆ. ಬಸ್ 10:40 ಮೆಸೇಜ್ ಬಂದ ಕೂಡಲೇ ಗೊತ್ತಾಗೈತಿ. ನಾವು ಇಲ್ಲಿ ಲ್ಯಾಂಡಾಗ 9:05 ಅದ್ರಾಗ ಲಗೇಜ್ ಒಂದು ಬರ್ಬೇಕಂದ್ರೆ ಲೇಟ್ ಆಯಿತು. ಈ ಥರ ಸೀನ್ ಆಗೈತಿ. ನೋಡ್ಬೇಕು ಈಗ ಏನು ಅಲ್ಲಿ ನನಗೆ ಹೋಗಿ ರೀಚ್ ಆಗ್ತು ಅನ್ಸೈತಿ. ಕಟ್ಟಿ ನೋಡ್ಬೇಕು. ಒಟ್ಟು ನೋಡೋಣ ಹೆಂಗಾಗುತ್ತೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಸಿಚುವೇಶನ್ ಹೆಂಗೈತೆ ಗೊತ್ತಿಲ್ಲ. ಆದರೆ ಯಾಕಂದ್ರೆ ಟರ್ಮಿನಲ್ 1 ಟರ್ಮಿನಲ್ 2 ಹಿಂಗೆಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ದಾಗೂ ಅದಲ್ಲಿ ಕಾಶ್ಮೀರ್ ಗೇಟ್ ಅಂತೇಳಿ ಒಂದು ಲೊಕೇಶನ್ ಐತಿ. ಅಲ್ಲೈತಿ ಬಸ್ಸ. ಅಲ್ಲಿಗೆ ಹೋಗಿ ನಾವು ಹತ್ಬೇಕು. ನೋಡೋಣ ಬರ್ರಿ. ಥರ ಈಗೆಲ್ಲ ಹೇಳ್ತೀನಿ. ಆಮೇಲೆ ಫುಲ್ ಅಂದ್ರೆ ಫುಲ್ ಆಗೈತಿ ಗಾಡಿ. ಫುಲ್ ಜೋರಾಗಿ ಹೊಂಟೈತಿ ನೋಡಿ. ನೋಡ್ರಿ ಜಿಗ್ದಾಡ ಇದೆ ಅದು ಗಾಡಿ. ನಾವು ಜಿಗಿತೇವ. ನಮ್ಗೆ 10:30 ಆಗೈತಿ. ಈಗ 10:40 ಅಂದ್ರೆ ಬಿಡ್ಬಿಡು. 10:40 ಅಂದ್ರೆ ನಮ್ಗೆ ಬಸ್ ಐತಿ. ಅದ್ರಾಗ ಆಚೆ ಕಡೆ ಬಂದು ಇಳಿದೇವಿ. ನಮಗೆ 2 ಸತ ಮೋಸ ಆತ ಇಲ್ಲಿ ಹೇಳ್ತೇನೆ. ಆ ಬಸ್ನ್ಯಾಗ ಕ್ಯಾಬ್ನ್ಯಾಗ 550 ಅಂದ. ಓಡ್ಬೇಡ ಇನ್ನೂ 10 ನಿಮಿಷ ಐತಿ. ವಾಪಸ್ ಇಲ್ಲಿ ಬಂದು ನೋಡಿದ್ರೆ 600 ಅನ್ನಕ್ತಾನೆ. ಅಲ್ಲಿ ಮಾತಾಡಿದ್ದವ ಒಬ್ಬ. ಆಮೇಲೆ ಇಲ್ಲಿ ಬಂದು ಇಸ್ಕೊತಿದ್ದವ ಒಬ್ಬ. ಹಿಂಗಾಗಿ ಸೀನ್ ಆತ. ಸೊ ಈಗ ಬಂದು ಇಲ್ಲಿ ಬಸ್ ಸ್ಟಾಪಿಗೆ ಬಂದೇವಿ. ಇನ್ನು ಕರೆಕ್ಟ್ 10 ಮಿನಿಟ್ಸ್ ಐತಿ. ಇನ್ನು ಎಕ್ಸಾಕ್ಟಾಗಿ 10 ಮಿನಿಟ್ಸ್ ಐತಿ. ನೋಡ್ಬೇಕು ಹೋಗಿ ರೀಚ್ ಆಗ್ತೇವೆ ಹೆಂಗಂತೇಳಿ. ಯಾಕಂದ್ರೆ ಈಗ ಒಲೋದವ್ನು ಇಲ್ಲಂಗಿಲ್ಲ ಅಂತಂದು ಹೇಳತ್ತ. ನಾವು ಏನು ನಮಗೆ ಟ್ರಿಪ್ ಪ್ಲ್ಯಾನ್ ಮಾಡಿ ಕೊಟ್ಟಲ್ಲ ನಾವು. ನೋಡೋಣ ಈಗ ಬಂದೇವಿ ಆಲ್ಮೋಸ್ಟ್. ಇನ್ನೊಂದು 2 ಮಿನಿಟ್ಸ್ ಇಲ್ಲೇ. ಈಗ ನಾವು ಇಲ್ಲಿ ಎಕ್ಸಿಟ್ ಆದ ತಕ್ಷಣ ಇಲ್ಲೇ ಹೊರಗೈತಿ ಅದು ಬಸ್ ಸ್ಟಾಪ. ಟರ್ಮಿನಲ್ 2 ಅಂತೆಲ್ಲ ಹಿಂಗೆಲ್ಲ ಐತಿ. ಎಲ್ಲಿ ಐತೆ ಅನ್ನೋದು ಗೊತ್ತಿಲ್ಲ. ಒಂದು ಸತಿ ನೋಡೋದನ್ನ ಎಷ್ಟನೇ ಟರ್ಮಿನಲ್ ಏನನ್ನೋದು. ಸೊ ನಾವಿಲ್ಲೇ ಡೆಲ್ಲಿ ಒಳಗೆ ಬ್ಯಾಗ್ ಹಿಡ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದೈತಿ. ಯಾಕಂದ್ರೆ ಇನ್ನು 5 ಮಿನಿಟ್ಸ್ ಅಷ್ಟೇ ಐತಿ. ಇಲ್ಲಿ ಅವ್ರು ಇಲ್ಲಿ ಏನ್ರಿ ಭಾಳ ಹೊಲ್ಸೈತಿ. ನಮ್ಗೆ ಇಷ್ಟ ಆಗಲಿಲ್ಲ ಇದು ಆ್ಯಕ್ಚುಲಿ. ಈಗ ಮುಟ್ಟಿದ್ದೇವೆ ಇಲ್ಲಿ ಈ ಡೆಲ್ಲಿ ಕಾಶ್ಮೀರಿ ಗೇಟ್ ಬಸ್ ಸ್ಟಾಪ್ ಅಂತ. ಹೆಂಗೈತೆ ಅಂತಂದ್ರೆ ಭಾಳ ಅಂದ್ರೆ ಭಾಳ ಖರಾಬ್ ಐತಿ. ನನಗೆ ಸ್ವಲ್ಪನೂ ಇಷ್ಟನೇ ಆಗಲಿಲ್ಲ. ಇಲ್ರಿ ಒಂದು ಶಾಪ್ ಇಲ್ರಿ, ನೀರು ಬಾಟ್ಲ್ ತಂದಿಲ್ಲ. ಟೈಮ್ ಆಗೈತೆ ಅಂತ ಹೇಳಿ 10:40 ಆಲ್ರೆಡಿ ಆಗಿ 10:42 ಆಗಿತ್ತು. ಆದರೆ ಇಲ್ಲಿ ಬಂದು ನೋಡೋಕೆ ಬಸ್ ಬಂದಿರ್ತದೆ. ಬಂದು ನಾ ಒಂದು ವಾಟರ್ ಬಾಟಲ್ ತರ್ಬೇಕಂತ ಹೊಂಟೇನು ಹೊರಗೆ. ಇಲ್ಲಿ ನೋಡ್ರಿ ನಮ್ಮ ಬಸ್ ಸ್ಟಾಪ್ ಒಳಗೆಲ್ಲ ಇಲ್ಲೇ ಒಳಗೆ ಏನಿರ್ತಾವೆ ಅಂಗಡಿ ಅಲ್ಲೇ ಅಂಗಡಿ ಇರ್ತಾವೆ. ಇಲ್ಲಿ ಒಳಗೆ ಯಾವುದೇ ಶಾಪ್ ಇಲ್ಲ, ಏನೂ ಇಲ್ಲ. ನಾ ಈಗ ಮತ್ತೆ ರೋಡಿಗೆ ಓಡಿ ಹೋಗ್ಬೇಕು. ಹೆಂಗೆ ಸ್ಕ್ಯಾಮ್ ಮಾಡಿದೆ ಅಂದ್ರೆ ರೀ 550 ರೂಪಾಯಿ ಅಂದಲ್ಲಿ ಹತ್ತುವಾಗ. ಇಲ್ಲಿ ಇಳಿದ್ಕಲೇ 600 ಅನ್ನತಾನೆ. 550 ರೂಪಾಯಿಗೆ ಬರೋಂಗಿಲ್ಲ. 600 ರೂಪಾಯಿ ಅಷ್ಟು ಆದ್ರೆ ಅಷ್ಟ ಬರ್ತೈತಿ. ನಾವು 200 ರೂಪಾಯಿಗೆ ಇದನ್ನು ತುಂಬಬೇಕಾ ಪಾರ್ಕಿಂಗ್ ಅನ್ನತ್ತಾನ. ನಾವು ಆನ್ಲೈನ್ ಬುಕ್ ಮಾಡ್ಕೊಂಡು ಬರಲಿಲ್ಲ, ಅದಕ್ಕೆ ನಮಗೆ ಲಬ್ಡ ಆತ. ಆನ್ಲೈನ್ದಾಗ ಬುಕ್ ಮಾಡ್ಕೊಂಡು ಬಂದಿರಿ ಏನೋ ಪ್ರಾಬ್ಲಮ್. ಮಾರ್ನಿಂಗ್ ಸೊ ಈ ಸ್ಕ್ಯಾಮ್ ಆಗತ್ತೈತಿ ಈ ಥರ. ಅದಕ್ಕೆ ನಾವು ವಾಟ್ರ್ ಬಾಟಲ್ ತರಕ್ಕೆ ಓಡಾತೀನಿ. ವಾಟ್ರ್ ಬಾಟ್ಲ್ ಇಲ್ಲರಿ, ನಾವು ಪುಣ್ಯಕ್ಕೆ ಊಟ ಮನೆಯಿಂದ ಕಟ್ಕೊಂಡು ಬಂದೇವೆ. ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಊಟದ. ನಮಗೆ ಏನಾರ ಪ್ರಾಬ್ಲಮ್ ಇದ್ರೆ ಈಗ ಏನಂದ್ರೆ ವಾಶ್ರೂಮ್ದು, ಯಾಕಂದ್ರೆ ವಾಶ್ರೂಮ್ ಹೋಗಿಲ್ಲ, ಫ್ಲೈಟ್ನಾಗೂ ಹೋಗಿಲ್ಲ. ಸೊ ಅವನಿಗೆ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ನಿಲ್ಲಿಸ್ತಾನೆ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಈಗ ಮೇನ್ ವಾಟರ್ ಬಾಟ್ಲ್ ಬೇಕಾಗೈತಿ. ಒಂದು ವಾಟರ್ ಬಾಟ್ಲ್ ತೊಗೊಂಡು ನಾನು ಒಳಗೆ ದಟ್ ಈಸ್ ದ ಸೀನ್. ಹಾಂ
ಥ್ಯಾಂಕ್ಸ್. मनाली का टूर ले रहा हूँ. ಎಸ್ ನೋಡ್ರಿ ಭೈ एक वाटर बॉटल दे दो ನಮ್ಮ ಭಯ್ಯ ಮಿಲಾ है अभी ವಾಟರ್ ಬಾಟ್ಲ ಮತ್ತು ಏನು ತೊಗೊಂಡ್ವಿ. ಸೊ ಆಯ್ತಾ ಹೊಂಟ್ವಿ. ಏನಿಲ್ರಿ ಒಂದೆರಡು ಚಿಪ್ಸ್ ತೊಗೊಂಡೆ. ವಾಟರ್ ಬಾಟ್ಲ್ ಮೇನ್ ಬೇಕಾಗಿತ್ತ ನೋಡ್ರಿ. ಇದು ಬಸ್ ಸ್ಟಾಪ್ ಈ ಥರ ಐತಿ. ಬಸ್ ಸ್ಟಾಪ್ ನೋಡೋಕೆ ಬಾಕಟ್ ದೊಡ್ಡದು ಕಾಣಿಸ್ತೈತಿ. ಬಟ್ ಒಳಗೆ ನೋಡಿದ್ರೆ ಏನಿಲ್ರಿ, ಒಂದು ಶಾಪ್ ಇಲ್ಲ, ಏನಿಲ್ಲ. ಆಲ್ಮೋಸ್ಟ್ ಅಲ್ಲಿಂದ ನಾ ಹೊರಗಿನ ತನಕ ನಡ್ಕೊತ ಬಂದೆ. ಸೊ ಒಂದು ಎಷ್ಟು ಮೇ ಬಿ ಮೆಟ್ರೋ ಇಲ್ಲೇ ನೋಡ್ರಿ ಹೊರಗನ ಮೆಟ್ರೋ ಐತಿ. ಇದು ಮೆಟ್ರೋನ ಹಿಂದೆ ನೋಡತ್ತಿರಲಿಲ್ಲ, ಇದು ಮೆಟ್ರೋ. ಇಲ್ಲಿ ಒಳಗಡೆ ಬಸ್ ಸ್ಟಾಪ್ ಐತಿ. ಬಟ್ ಬಸ್ಸಿಗೆ ಎಲ್ಲಿ ಕನೆಕ್ಟಿವಿಟಿ ಐತಿ ಏನು ಅನ್ನೋದು ಗೊತ್ತಿಲ್ಲ. ಸೊ ಈಗ ನೋಡ್ರಿ ಒಂದು ವಾಟರ್ ಬಾಟ್ಲು ಚಿಪ್ಸ್ ತೊಗೊಂಡೆ. ಸೊ ಹಾಕಿ ಸ್ನಾನಲ್ಲೇ ನಿಲ್ಸ್ಬಂದೀನಿ. ಟೈಮ್ ಇಲ್ಲ ನಮಗೆ, ಒಟ್ಟ ಟೈಮ್ ಸಿಕ್ಕಿಲ್ರಿ. ವೆರಿ ವೆರಿ ಶಾರ್ಟ್ ಟೈಮ್. ಓ ಬನ್ನಿ ನೋಡ್ರಿ, ಇಲ್ಲಿ ಬರೀ ಎಲ್ಲ ಓಲೋ ಬಸ್ ಅದಾವ. ಕಾಶ್ಮೀರಿ ಗೇಟ್ ಅಂದ್ರೆ ಕಾಶ್ಮೀರಿಗೆ ಹೋಗುವಂಥ ಬಸ್ಗಳು, ಕಾಶ್ಮೀರ ಸೈಡ್ ಹೋಗುವಂಥ ಬಸ್ಗಳೆಲ್ಲ ಇಲ್ಲೇ ಬರ್ತಾವೆ. ಬಸ್ ಎಲ್ಲ ಚಲೋ ಐತ್ರಿ. ಓಲ್ವೋ ಐತಿ ಪೂರ ಮಲ್ಟೆಕ್ಸರ ನೋಡ್ರಿ. ಸೊ ಇಲ್ಲಿಂದ ನಮ್ಗೆ ಪ್ಯಾಕೇಜ್ ಚಲೋ ಆಗ್ತದೆ. ಇಲ್ಲಿ ತನಕ ಬರೋದು ಅಷ್ಟೇ ನಮ್ದು ಅಮೌಂಟದು ಖರ್ಚಿತ್ತು. ಇನ್ಮೇಲೆ ಇಲ್ಲ ಏನಿದ್ರು ಎಲ್ಲ ಅವ್ರದ ಪ್ಯಾಕೇಜ್ದೆಲ್ಲ ಡೀಟೇಲ್ಸ್ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲ ಪೂರ ನಿಮಗೆಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿರಿ. ಬಸ್ಗಳು ನೋಡ್ರಿ ಸಿಕ್ಕಾಪಟ್ಟೆ ಇದಾವೆ ಎಲ್ಲ. ಲಕ್ಷ್ಮೀ ಹಾಲಿಡೇಸ್ ಅಂತೇಳಿ ಇಲ್ಲಿಂದ ಪ್ರಯಾಗ್ರಾಜ್ಗೂ ಬಸ್ ಅದಾವ. ಅಲ್ಲೆಲ್ಲ ನೋಡಿದೆ ನಾನು. ನಾವಿನ್ನು ಊಟ ಅಂತೂ ತಂದೇವಿ. ಊಟದ್ದೇನು ಪ್ರಾಬ್ಲಮ್ ಇಲ್ಲ ನಮಗೆ. ಸೊ ನೀರು ತೊಗೊಂಡ್ವಿ, ವಾಶ್ರೂಮ್ ಹೋಗಿ ಬಂದ್ವಿ. ಸೊ 10:40 ತಂದಿದ್ದ, ಒಂದು 20 ನಿಮಿಷ ಲೇಟ್ ಆಗೈತಿ. ಈಗ ಲೇಟಾಗೇ ಬಸ್ ಬಂದೈತಿ. ನೋಡೋಣ ಬರ್ರಿ ಹೋಗೋಣ. ಎಲ್ಲ ಪೂರ ಹೇಳ್ತೇನೆ ನಿಮ್ಮ ಡೀಟೇಲ್ಸ. ಸಬ್ಸ್ಕ್ರೈಬ್ ಮಾಡಿರಿ. ಬಸ್ ಹತ್ತಿದ್ದೀವ್ರಿ ಈಗ. ಸೊ ಬಸ್ಸು ಬಿಡ್ತಾ. ಸೊ ಇನ್ನು ನೋಡೋಣ ಬೆಳಿಗ್ಗೆ ಯಾವ ರೀತಿ ಅಂತವೆ. ಊಟದ್ದೇನು ಗೊತ್ತಿಲ್ಲ. ಊಟ ಅಂತೂ ಎಲ್ಲ ಕಟ್ಕೊಂಡ್ಬಂದೇವು ನಾವು ಮನೆಯಿಂದ. ಊಟದ್ದೇನು ಪ್ರಾಬ್ಲಮ್ ಇಲ್ಲರಿ. ಬರ್ರಿ ಇನ್ನು ನಾಳೆಗೆನ ಸಿಗೋಣ. ನಿಮಗೆಲ್ಲ ಪ್ಯಾಕೇಜ್ದ ಎಲ್ಲ ಡೀಟೇಲ್ಸ್ ಕೊಡ್ತೇನೆ. ನೋಡೋಣ. ಊಟಕ್ಕೆ ನಿಲ್ಸಾರಿ ಇಲ್ಲಿ. ಅದು ಶಿವ ಡಾಬಾ ಅಂತ. ಡಾಬಾ ಮಾತ್ರ ಸಕ್ಕದಾಗೈತಿ. ಖರೆ ನಮ್ಮದು ಊಟ ಹಾಕೈತಿ ಬರೇ ಬಸ್ ಸಿಗೋದಾರಿ. ಹೆಂಗೆ ನಮ್ಮ ಕಡೆ ವಿ ಆರ್ ಎಲ್ ತಿಂತಲ್ಲ, ಬರೀ ಎಲ್ಲ ಲಕ್ಷ್ಮಿ ನೋಡ್ರಿ. ಇಲ್ಲಿ ಲಕ್ಷ್ಮಿ ಆದರೆ ನಮ್ಮ ವಿ ಆರ್ ಎಲ್ ಬೆಸ್ಟ್. ಈಗ ತಂಡೆ ತಕೈತ್ರಿ ನನಗೆ. ಅವಾಗಿನ ತಂಡೆ ಎತ್ತಿಲ್ಲ, ಬಾಕಿ ತಂಡೆ ತಕೈತ. ವಾವ್ ನೋಡ್ರಿ, ಶಿವ ದಾಬಾ ಸೈಕ್ ದಾಬಾ ಐತಿ. ಓಕೆ ನೋಡೋಣ್ರಿ. ಏನರ ತಿನ್ನಕಾದ್ರೆ ತಿಂತೇವೆ. ಊಟ ಅಂತ ಆಗೈತಿ. ಎಲ್ಲ ಸುಮ್ಮನೆ ಏನರ ಸ್ನ್ಯಾಕ್ಸ್ ಹಚ್ಚಾಗಿ ಕುಡ್ದ. ಓಕೆ ನೋಡ್ರಿ ಅದಷ್ಟೇ ಇಲ್ಲಿ ಗಿಫ್ಟು ಟಾಯ್ಸು ಎಲ್ಲ ಇಟ್ಟಾರ. ಹೋಟೆಲ್ ನೋಡಕ್ಕೆ ದೊಡ್ಡದೈತಿ. ಆದರೆ ಎಲ್ಲರೂ ಬರೀ ಇದನ್ನ ತಿನ್ನತ್ತಾರೆ. ಏನ್ರಿ ಪರಾಟ, ಆಲೂ ಪರಾಟ, ಗೋಬಿ ಪರಾಟ, ಅದ್ರ ಮ್ಯಾಗ ಮೊಸರು ಹಾಕೊಂಡು ತಿನ್ನತ್ತಾರ. ಅದೇ ಮೇನ್ ಅನ್ಸುತ್ತೆ. ಇನ್ನು ಅದ ನಮ್ದು ಇನ್ನು ಒಟ್ಟ ಬರೀ ಪರಾಟನ ತೊಗೊಳ್ದು ಬೇಡ ಅಂತೇಳಿ ಚಹಾ ತೊಗೊಂಡೇವಿ. ಚಹಾ ನೋಡ್ರಿ, ಗ್ಲಾಸ್ ನೀರಿನ ಗ್ಲಾಸ್ ಯಾವ ನಮ್ಮನೆ ದೊಡ್ಡದಾವ ನೋಡ್ರಿ. ಚಹಾ ಗ್ಲಾಸ್ ಇದು 42 ರೂಪಾಯಿ ಐತ್ರಿ ಚಾಕ. ಬಾಕಟ್ ಕಾಸ್ಟ್ಲಿ ಆಯ್ತು. ಅದಕ್ಕೆ 1/2 ಮಾಡ್ಕೊಳ್ತೀವಿ. 40 ರೂಪಾಯಿ ಅಂದ್ರೆ 21 ರೂಪಾಯಿ ಆಯ್ತು. ಅದ್ರಾಗ ಭಾಳ ಕಾಸ್ಟ್ಲಿ ಆಯ್ತು. ಏನು ಮಾಡಿದ್ರಿ, ಏನು ಮಾಡೋಕ್ಕಾಗಲ್ಲ. ಚಹಾ ಅಂತೂ 1 ನಂಬರ್ ಐತ್ರಿ. ನಂಬರ್ ಟೇಸ್ಟ್ ಮಾತ್ರ 1 ನಂಬರ್ ಆಯ್ತಲ್ಲ. ಚಹಾ ಮಸ್ತ್ ಐತ್ರಿ. ಚಹಾ 42 ರೂಪಾಯಿ. ಓಕೆ ವರ್ತ್ ಐತಿ. ಆದ್ರೂ ಜಾಸ್ತಿ ಆಯ್ತಾ, ಆದ್ರೂ ವರ್ತ್ ಐತಿ ಇಲ್ಲಿ ಪ್ರಕಾರ. ನಮಸ್ಕಾರ ರೀ ಎಲ್ಲ ನಮ್ಮ ಊಟಕ್ಕೆ ಮಂದಿಗೆ. ಸೊ ಇವಾಗ ನಾವು ಕರೆಕ್ಟಾಗಿ ಚಹಾ ಕುಡಿಯೋಕೆ ನಿಲ್ಸಿದಾರೆ. ಹಿಮಾಚಲ್ ಪ್ರದೇಶ್ ಎಂಟ್ರಾಗಿದ್ದೇವೆ ಈ ಕಡೆ. ಸೊ ನೋಡ್ರಿ ಇಲ್ಲಿ ಚಹಾ ಬ್ರೇಕ್ ಹಾಕ್ಯಾನ. ಅಂದರೆ ವಾಶ್ರೂಮದು ಎಲ್ಲ ಕರೆಕ್ಟಾಗಿ 8 o'clock ಹಾಕುದೈತಿ. 10-11 ಗಂಟೆ ಆಗ್ತೈತಿ ತನಕ ಹೋಗಕ್ಕೆ. ಹಿಂಗೈತಿ ಲೊಕೇಶನ. ಟೀ ಬ್ರೇಕ್ ಎಲ್ಲ ತೊಗೊಂಡಿವ್ರಿ. ಬೆಳಿಗ್ಗೆ 8 ಗಂಟೆ ಆಗೈತಿ. ಬಾಕಟ್ ತಂದಿತ್ತು. ನಾವು ಕುಚ್ಚಡ ಎಲ್ಲ ತಂದೇವಿ. ಇವೆಲ್ಲ ಒಳಗೆ ಕೆಳಗೆ ಗಾಡಿ ಕೆಳಗೆ ಇಟ್ಟೇವೆ ಲಗೇಜ್ದಾಗ. ಮ್ಯಾಗೇನೂ ಇಲ್ಲ, ಫುಲ್ ತಂದಿತ್ತು. ಹೆಂಗೈತಿ ವ್ಯೂ. 10-11 ಗಂಟೆ ಆಕೈತೈತಿ. ಆ ಥರ ಹೋಗಕ್ಕೆ ನೋಡ್ಬೇಕಾ. ಈ ಬಸ್ ಒಳಗೆ ಬಂದೇವ್ರಿ ನಾವು. ಸರ್ ಈ ಬಸ್ ಅಲ್ಲ, ಇದ್ರ ಹಚ್ಚ ಕಡೆ ಬಸ್ ಐತಿ. ಏನು ರೀ, ಏನೂ ಇಲ್ಲರಿ ಇಲ್ಲಿ. ಬಿಸ್ಕಿಟ್ 50 ರೂಪಾಯಿ ಭಾಗ ಅಷ್ಟೇ ಐತಿ.
ಅಲ್ಲೋ ನಿಂದ್ರೋದು ಬೇಡ, ಅದು ಬೆಂಕಿ ಒಳಗೆ ಕಾಸ್ಕೊಳ್ಳೋದೈತಿ. ಅದು ಬೆಂಕಿ ಹಚ್ಚಾರ, ಬೆಂಕಿ ಒಳಗೆ ಕಾಸ್ಕೊಳ್ಳೋಣ ಮತ್ತೆ ಎಂಡತ್ತಿದ್ದು ಜಾಸ್ತಿ ಬೆಂಕಿ. ನೋಡ್ರಿ ಹೆಂಗೈತಿ, ಈ ಥರ ಐತಿ ನಮ್ಗೆ ಈಗ ಸದ್ದ ಇವ್ವಿವು ಬಾಗಾಡೈತಿ. ನೋಡ್ರಿ ಇದೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿದಂಗೆ ಐತಿ. ಹೆಂಗೈತಿ ಗುಡಿಗಳೆಲ್ಲ ಮೇಲೆ ಮೇಲೆ. ನಮಸ್ಕಾರ ರೀ, ಈಗ ಜಸ್ಟ್ ಬಂದು ಮನಾಲಿಗೆ ಬಂದು ಇಳಿದೇವ್ರಿ. 11 ಗಂಟೆ ಆಗೈತಿ ಹೇಳ್ದಂಗೆ. 11 ಗಂಟೆ ಆತ ಇದ ಬಸ್ ಲಗೇಜ್ ಎಲ್ಲ ತೊಗೊಂಬಂದೀವಿ. ಟ್ಯಾಕ್ಸಿ ಇನ್ನೂ ಬಂದಿಲ್ಲ, ಬರಾತನಂತೆ 2 ನಿಮಿಷ ಬರ್ತು ಅಂತ ಹೇಳ್ದೆ. ಸೊ ಈ ಥರ ಐತೆ ನೋಡ್ರಿ ಲೊಕೇಶನ್. ಸೂಪರ್. ವೆಲ್ಕಮ್ ಟು ಹಿಮಾಚಲ್ ಪ್ರದೇಶ್. ಬಿಸಿಲು ಐತಿ ಬಟ್ ಕೋಲ್ಡ್ ಅಷ್ಟೇನಿಲ್ಲ. ಒಂದು 8 ಡಿಗ್ರೀಸ್ ಐತಿ. ಈಗ 11 ಗಂಟೆ ಆಗೈತಿ. ಈಗ ಹೋಗಿ ರೂಮಿಗೆ ಡೈರೆಕ್ಟ್ ರೂಮ್ ಎಲ್ಲ ಬುಕ್ಕಿಂಗ್ ಐತಿ. ಸೊ ಅವ್ರ ಕಡೆಯಿಂದ ಡ್ರೈವರ್ ಅದಾರ, ಅವರು ಬರ್ತಾರೆ. ಬಂದ 2 ನಿಮಿಷ ಬರ್ತೀನಿ ಅಂತ ಹೇಳಿದೆ. ಸೊ ಅದಕ್ಕೆ ವೇಟ್ ಮಾಡತ್ತೆ. ಬಂದ ಕೂಡಲೇ ಹೋಗೇ ಬಿಡೋಣ ರೂಮ್ಗೆ. ಇನ್ನೊಂದು ಏನಂದ್ರೆ ಅಡ್ವೈಸ್, ಈ ಥರ ಸಾಫ್ಟ್ ಟ್ರಾಲಿ ಬರ್ತಾರೆ, ಇಂಥ ಟ್ರಾಲಿ ತೊಗೊರಿ. ಈ ಥರ ಹಾರ್ಡ್ ಟ್ರಾಲಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಇದು ಪಕ್ಕ ಲಗೇಜ್ ಒಳಗೆಲ್ಲ ಹಾಕಿದ ಕೂಡಲೇ ಒಡೆದು ಬಿಡ್ತೈತಿ. ಇದು ಹೊಡೆದೈತಿ ಈಗ ನಮ್ದು ಆಲ್ರೆಡಿ ಫ್ಲೈಟ್ದಾಗ. ಸೊ ನೋಡ್ರಿ ಪೂರ ಓಲೋ ಬಸ್ ಅದಾವ. ಫುಲ್ ಬಸ್ ಸ್ಟಾಪ್ ಇದೆ ಮನಾಲಿ ಇದೆ. ಪೂರ ಓಲೋ ಬಸ್ ಅದಾವ. ನಮ್ಮದು ಡ್ರೈವರ್ ಬರಾಕತ್ತಾನ. ಸೊ ವೇಟ್ ಮಾಡತ್ತೀವಿ, ಇಲ್ಲೇ ಎಕ್ಸಿಟ್ ಐತಿ. ಸೊ ಹೋಗೋಣ. ಈಗ ಕ್ಯಾಬ್ ಬಂದೈತ್ರಿ, ಮೊನ್ನೆ ಹೊಂಟೇವಿ. ಆಲ್ಟೋ ಐತಿ. ಇನ್ನು 2.5 ಕಿಲೋಮೀಟ್ರ್ ಐತಿ. ಸೊ ಇವರ ನಮ್ಮ ಡ್ರೈವರ್ ಸಾಹೇಬರು. ಭಯ್ಯ ತುಮಾರ ನಾಮ್ ಕ್ಯಾ? ಚಂದನ್ ಅವರ ಸರ. ಬರೀ ನೋಡೋಣ. ಹೋಗಿ ಫ್ರೆಶ್ ಆಗೋದು, ಜಾಗ ಕಮ್ಮಿ ಮಾಡೋದು. ಒಂದು ತಾಸು ಆದ್ಮೇಲೆ ಟ್ರಿಪ್ ಚಾಲು. ಸೊ ಅವ್ರು ವಾಪಸ್ ಪಿಕಪ್ ಮಾಡ್ತಾರೆ. ಬರೀ ಹೋಗೋಣ. क्या होता है अभी? ओके ओके माल रोड भी आज ही रहेगा. ಸೊ ಇವತ್ತು ಇಲ್ಲೇ ಮನಾಲಿ ಸೈಡ್ ಸೀಯಿಂಗ್ ಐತಿ. ಈಗ 12 ಗಂಟೆಗೆ ಏನು ನಮ್ದು ಫ್ರೆಶ್ ಆದ ಕೂಡಲೇ ಇಲ್ಲೇ ಮನಾಲಿ ಒಳಗೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಅಂದರೆ ಈಗೇನು ಮನಾಲಿ ಸುತ್ತಮುತ್ತ ಐತಿಲ್ಲ ಇದು ಇವತ್ತು. ಅದಾದ್ಮೇಲೆ ಇಲ್ಲಿಂದ ಬೇರೆ ಬೇರೆ ಕಡೆ ಅಟಲ್ ಟನಲ್, ಆಮೇಲೆ ಬೇರೆ ಬೇರೆ ಸೋನ್ಮಾರ್ಗ ಅವೆಲ್ಲ ದೂರ ಅದಾವೆ ಸ್ವಲ್ಪ. ಸೊ ಅವೆಲ್ಲ ನಾಳೆ ನಡೆದ. ಟೋಟಲ್ ಇದು 4 ದಿನ ಐತಿ. ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಇವತ್ತು. ಇಲ್ಲೇ ಪೂರ ಸೈಟ್ ಸೀಯಿಂಗ. ಮತ್ತು ಇಲ್ಲಿ ಮಾಲ್ ರೋಡ್ ಶಾಪಿಂಗ್ದೂ ಐತಿ. ಸೊ ಅಲ್ಲಿ ಹೋಗ್ಬೋದಾ ನೋಡೋಣ. ನೋಡ್ರಿ ಫುಲ್ಲ ಅಲ್ಟೋದಾಗ ಗೊತ್ತೇವೆ ನಾವು. ಡ್ರೈವರ್ ಸಾಹೇಬರಿಗೆ ಹೋಟೆಲ್ ಸಿಗುವಂತ ಅಡ್ಡಾಡ್ತಿರ್ತೇವೆ. ಇಟಿ ರೋಡದಾವ ಇಲ್ಲಿ ಬೆನಿಫಿಟ್ ಸಿಗಿ. ಅವ್ರಿಗೆ ಇನ್ನೂ ನಮ್ಗೆ ಹೋಟೆಲ್ಲೇ ಸಿಗುವಂತಾಗೈತಿ. ನೋಡೋಣ. ಆಲ್ರೆಡಿ ಒಂದು 15-20 ನಿಮಿಷ ಅದು ಅಡ್ಡಾಡಕತ್ತೆ. ಅವ್ರು ಎಷ್ಟು ಸಣ್ಣ ನೋಡ್ಲ ಈ ಥರ ಫುಲ್ ಸಣ್ಣ ರೋಡು. ಅಲ್ಲಿ ಹೊಂಟೆ ಹೊಣದಾಗ ಗೊತ್ತಾಗ ನಾವು ಅಷ್ಟೇ ಬಂದ್ರೆ ನಮ್ಗೆ ಗೊತ್ತಾಗ. ಸ್ನೋ ಬಿದ್ದೈತಿ ನೋಡ್ರಿ, ಸ್ನೋ. ಥ್ಯಾಂಕ್ಸ್. ಕ್ಷಣ ಸುತ್ತಾಡಿ ಈಗ ಹೋಟೆಲ್ ಸಿಕ್ಕೈತಿ ನಮ್ಗೆ. ಹೊಂಟೆ ಇಲ್ಲಿ ಐತಿ ನೋಡ್ರಿ. ಇದು ಫ್ರಂಟ್ ಐತಿಲ್ಲ, ಇದು ಮತ್ತು ಇದು ಎರಡು ಒಂದು ಮರಿಮಾ ಹೋಟೆಲ್ ಅಂತ ಹೇಳಿ. ಫಸ್ಟಿಗೆ ಸಿಗೋದಾಗಿತ್ತು ಹೋಟೆಲ್, ಲೇಟ್ ಆಗಿತ್ತು. ಸುತ್ತಾಡಿ ಬಂತೀವಿ. ಐಡಿ ನೋಡ್ರಿ